ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉನ್ನಿ ಸ್ಟಾಕ್ಸ್. ನಾವು ಈ ವಿಡಿಯೋದಾಗ ಮಂಡೇ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಸಮ್ ಸ್ಟಾಕ್ಸ್ದ ಅನಾಲೈಸಿಸನ್ನು ಮಾಡೋಣ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ನಿಫ್ಟಿ 50ಇಂದ. ನಿಫ್ಟಿ 50ಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಲೆವೆಲ್ ಏನಂದರೆ, ಇದೊಂದು ಟ್ರೆಂಡ್ ಲೈನ್ ಸಪೋರ್ಟ್. ನೆಕ್ಸ್ಟ್ I will go for the 5 minutes chart. ಫೈವ್ ಮಿನಿಟ್ ಚಾರ್ಟಲ್ಲಿ ನಾವು ಒಂದು ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ಬೋದು. ಆ ಪ್ಯಾಟರ್ನ್ ಏನಂದರೆ, ಇದೊಂದು ಟ್ರೆಂಡ್ ಲೈನ್ ಸಪೋರ್ಟ್, ರೆಸಿಸ್ಟೆನ್ಸ್ ಮತ್ತು ಟ್ರೆಂಡ್ ಲೈನ್ ಸಪೋರ್ಟ್. ಸೊ ಇವೆರಡರ ನಡುವೆ ಮಾರ್ಕೆಟ್ ಟ್ರಾವೆಲ್ ಆಗ್ತಾ ಇದೆ. ಇಲ್ಲಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಇದೊಂದು ಅಪ್ ಟ್ರೆಂಡ್ ಫಾಲೋಡ್ ಬೈ ಅ ಡೌನ್ ಪ್ಯಾರಲಲ್ ಚಾನಲ್. ಈ ಪ್ಯಾಟರ್ನ್ಗೆ ನಾವು ಬುಲ್ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಬುಲ್ ಫ್ಲ್ಯಾಗ್ ಪ್ಯಾಟರ್ನು ಒಂದು ಟ್ರೆಂಡ್ ಕಂಟಿನ್ಯೂವೇಷನ್ ಪ್ಯಾಟರ್ನ್, ಅಂದರೆ ಹಿಂದಿರುವಂಥ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಬಹುದು ಅಂತ ತಿಳಿಸ್ಕೊಡ್ತಾ ಇದೆ ನಮ್ಗೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸೊ ಯಾವ ಜಾಗದಿಂದ ಬೈಯಿಂಗ್ ಅಪಾರ್ಚುನಿಟಿ ನಮ್ಗೆ ಸಿಗ್ಬೋದು ಅಂದರೆ, ಇದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್. ಆ ರೆಸಿಸ್ಟೆನ್ಸ್ ಝೋನನ್ನು ನಾನು ಇನ್ನೂ ಎಕ್ಸ್ಟೆಂಡ್ ಮಾಡ್ತೀನಿ ಈಗ. ಸೊ ಎಕ್ಸ್ಟೆಂಡ್ ಮಾಡಿದಾಗ ಈ ಪ್ಲೇಸಲ್ಲಿ, ಇನ್ ದಿಸ್ ಪ್ಲೇಸ್, ದಿಸ್ ಟ್ರೆಂಡ್ ಲೈನ್ ಸಪೋರ್ಟ್, ಈ ಟ್ರೆಂಡ್ ಲೈನ್ ಸಪೋರ್ಟ್, ಆಮೇಲೆ ಇದು ಹಾರಿಜಾಂಟಲ್ ಸಪೋರ್ಟ್, ಈ ಮೂರು ಸಪೋರ್ಟ್ ಇಲ್ಲಿ ಇಂಟರ್ಸೆಕ್ಟ್ ಆಗತ್ತಿದ್ದಾವೆ. ಅಂದರೆ ಇದು ಭಾಳ ಪವರ್ಫುಲ್ ಬೈಯಿಂಗ್ ಝೋನ್. ಸೊ ಈ ಪ್ಲೇಸಲ್ಲಿ ಏನಾದರೂ ನಾಳೆ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಇದು ಸಿಕ್ತಂದ್ರೆ ನಾವೊಂದು ಬುಲ್ಲಿಶ್ ವ್ಯೂವನ್ನು ನೋಡ್ಬೋದು ನಿಫ್ಟಿ 50ಯಲ್ಲಿ. ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿದು ಇದು 1 ಡೇ ಟೈಮ್ ಫ್ರೇಮ್. ನೀವು ಅಬ್ಸರ್ವೇಷನ್ ಮಾಡಿದರೆ ನಿಫ್ಟಿ ಭಾಳ ಸ್ಟ್ರೆಂತ್ ಇದೆ, ಬ್ಯಾಂಕ್ ನಿಫ್ಟಿ ಸ್ಟ್ರೆಂತ್ ಇಲ್ಲ. ಸೊ ಮ್ಯಾಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ನಿಫ್ಟಿಗೆ. ಸೊ 54,400 ಲೆವೆಲಿಂದ ಸ್ಟ್ರಾಂಗ್ ರಿಜೆಕ್ಷನನ್ನು ತೊಗೊಳ್ತಾ ಇದೆ. ಅಂದರೆ ಇಟ್ ಇಂಡಿಕೇಟ್ಸ್ ಬ್ಯಾಂಕ್ ನಿಫ್ಟಿ ಈಸ್ ವೀಕರ್. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದಿ 1 ಅವರ್ ಟೈಮ್ ಫ್ರೇಮ್. 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದರೆ ನಮಗೆ ಲೆವೆಲ್ ಸಿಗೋದು ಇದೊಂದು. ಈಗ ಇಲ್ಲ ನಾವು ಅಬ್ಸರ್ವೇಷನ್ ಮಾಡಿದಾಗ ಇದೊಂದು ಲೆಫ್ಟ್ ಶೋಲ್ಡರ್, ಹೆಡ್, ನೆಕ್ಸ್ಟ್ ಇನ್ನೊಂದು ಈ ಥರ ಶೋಲ್ಡರ್ ಏನಾದರೂ ಫಾರ್ಮ್ ಆದರೆ ನಮಗೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮ್ ಆಗ್ಬೋದು. ಅದೇ ನಾವು ನಾಳೆ ಟ್ರೇಡಿಂಗ್ ಸೆಷನ್ಗೆ ನಾವು ವಿಚಾರ ಮಾಡೋದಾದರೆ, ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆದರೆ ಕೆಳಗಡೆ ಬಂದಾಗ, ಸೊ ಈ ಲೆವೆಲ್ ಅಂದರೆ 53,800 ಲೆವೆಲ್ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುವಂಥ ಚಾನ್ಸಸ್ ಹೈ ಇರುತ್ತೆ. ಅದೇ ನಾವು ಬುಲ್ಲಿಶ್ ಅನ್ಸಿದಾಗ ನೋಡಿದಾಗ ನಿಫ್ಟಿ ಈಸ್ ವೆರಿ ವೆರಿ ಗುಡ್. ಅದೇ ಬ್ಯಾಂಕ್ ನಿಫ್ಟಿ ಸೈಡ್ವೇಸ್ ಟು ವೊಲಟೈಲಿಟಿ ಮಾಡುವಂಥ ಚಾನ್ಸಸ್ ಹೈ ಇದೆ. ಸೊ ಓನ್ಲಿ ದಿಸ್ ಮಚ್ ಫಾರ್ ಬ್ಯಾಂಕ್ ನಿಫ್ಟಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಸ್ಟಾಕ್ಸ್. ದ ಫಸ್ಟ್ ಸ್ಟಾಕ್ ಈಸ್ ಅಂಬುಜಾ ಸಿಮೆಂಟ್. ಸೊ ಅಂಬುಜಾ ಸಿಮೆಂಟನ್ನು ನಾವು ಅಬ್ಸರ್ವೇಷನ್ ಮಾಡಿದರೆ ಇದೊಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್. ಸೊ ಇಲ್ಲಿಂದ ರಿಜೆಕ್ಷನ್ ತೊಗೊಳ್ತಾ ಇದೆ ಟ್ರೆಂಡ್ ಲೈನನ್ನು. 3rd ಟೈಮ್, ಇದು 4th ಟೈಮ್, 5th, 6th, 7th ಟೈಮ್ ಬ್ರೇಕ್ಔಟ್ ಆಗಿ ಇಲ್ಲಿ ಫುಲ್ ಬ್ಯಾಕ್ ಬರ್ತಾ ಇದೆ. ಸೊ ಯಾವಾಗ ಒಂದು ರೆಸಿಸ್ಟೆನ್ಸ್ ಈ ಥರ ಬ್ರೇಕ್ಔಟ್ ಆಗಿ ಫುಲ್ ಬ್ಯಾಕ್ ಬಂದರೆ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದ್ದಿದ್ದು ಇಲ್ಲಿ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತಾ, ಸಪೋರ್ಟ್ನಾಗ ಬೈಯಿಂಗ್ ಆ್ಯಕ್ಟಿವಿಟಿ ಬರುತ್ತೆ. ಸೊ ಬೈಯಿಂಗ್ ಆ್ಯಕ್ಟಿವಿಟಿ ಬಂದರೆ ಇಲ್ಲಿಂದ ಮೇಲೆ ಹೋಗುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಇದು ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ ಈಗ. ನೆಕ್ಸ್ಟ್ ನಮಗೆ ಇನ್ನೊಂದು ಲೆವೆಲ್ ಇಲ್ಲಿ ಸಿಗ್ತಾ ಇದೆ, ಅದನ್ನು ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಆ ಲೆವೆಲ್ ಯಾವುದಂದರೆ ಇದು, ದಿಸ್ ಒನ್. ಸೊ ಇದು ನೆಕ್ ಲೈನ್ ರೆಸಿಸ್ಟೆನ್ಸ್ ಯಾವುದ್ರದ್ದು, ಡಬ್ಲ್ಯೂ ಪ್ಯಾಟರ್ನ್. ಇದು ಕೂಡ ಹೈ ಸಕ್ಸಸ್ ರೇಟ್ ಡಬ್ಲ್ಯೂ ಪ್ಯಾಟರ್ನ್. ಇದರ ನೆಕ್ ಲೈನ್ ಬ್ರೇಕ್ಔಟ್ ಆಗಿ ಇಲ್ಲಿ ಫುಲ್ ಬ್ಯಾಕ್ ಬಂದಿದೆ. ಅಂದರೆ ಈ ಟೋಟಲ್ ಪ್ಲೇಸ್ 624ದಿಂದ 628 ಇದೊಂದು ಸ್ಟ್ರಾಂಗ್ ಬೈಯಿಂಗ್ ಝೋನ್. ಸೊ ಈ ಬೈಯಿಂಗ್ ಝೋನ್ದಲ್ಲಿ ಏನಾದರೂ ನಮ್ಗೆ ಅಂಬುಜಾ ಸಿಮೆಂಟ್ ಸೋಮವಾರ ಮಂಗಳವಾರ ಸಿಕ್ತು ಅಂದ್ರೆ ನಾವು ಇಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ನೋಡೋದು ಇಟ್ಸ್ ಅ ಗುಡ್ ಒನ್. ದಿಸ್ ಈಸ್ ಮೈ ಒಪಿನಿಯನ್. It is created a very good pattern. So next we will go for the next stock. ಅದು ಜಿಯೋ ಫೈನಾನ್ಸ್.
ಸೊ ಜಿಯೋ ಫೈನಾನ್ಸನ್ನು ನಾವು ನೋಡೋದಾದರೆ ಇಲ್ಲೂ ಕೂಡ ಒಂದು ಬೆಸ್ಟ್ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ ಏನಂದರೆ 1 ಡೇ ಟೈಮ್ ಫ್ರೇಮಲ್ಲಿ ಇದೊಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಇದೊಂದು ಟ್ರೆಂಡ್ ಲೈನ್ ಸಪೋರ್ಟ್. ಮಾರ್ಕೆಟ್ ಅಪ್ ಟ್ರೆಂಡ್ ಆದ ನಂತರ ಒಂದು ಡೌನ್ ಸೈಡ್ ಪ್ಯಾರಲಲ್ ಚಾನಲಲ್ಲಿ ಮಾರ್ಕೆಟ್ ಇಲ್ಲಿ ಮೂವ್ ಆಗಿದೆ. ಅಂದರೆ ಇದಕ್ಕೆ ನಾವು ಬುಲ್ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಬುಲ್ ಫ್ಲ್ಯಾಗದ ಅಪ್ ಸೈಡ್ ಬ್ರೇಕ್ಔಟ್ ಆಗಿ ಇಲ್ಲಿ ಫುಲ್ ಬ್ಯಾಕ್ ಬಂತೆ, ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಆಗಿದೆ ಈಗ. ಸೊ ಬುಲ್ ಫ್ಲ್ಯಾಗ್ ಪ್ಯಾಟರ್ನ್ ಅನ್ನೋದು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್. ಹಿಂದೆ ಅಪ್ ಟ್ರೆಂಡ್ ಇತ್ತು, ಆ ಟ್ರೆಂಡ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಹೈ ಇದೆ ಅಂತ ಇಂಡಿಕೇಶನ್ ಮಾಡುತ್ತೆ. ನೆಕ್ಸ್ಟ್ ಈಗ ನಾವು ಮಂಡೇ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇಂಟ್ರಾಡೇ ಟ್ರೇಡಿಂಗಿಗೆ ಇದನ್ನು ಯಾವ ಥರ ಹೆಲ್ಪ್ ಮಾಡ್ಕೋಬೋದು ಅಂದರೆ, ಸೊ ಐ ವಿಲ್ ಗೋ ಫಾರ್ ದಿ 1 hour ಟೈಮ್ ಫ್ರೇಮ್. ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಿದರೆ ನಮಗೊಂದಿಲ್ಲಿ ರೆಸಿಸ್ಟೆನ್ಸ್ ಜೋನ್ ಸಿಗ್ತಾ ಇದೆ. ಇಲ್ಲಿ ಇದೊಂದು ರೆಸಿಸ್ಟೆನ್ಸ್. ಸೊ ಇದನ್ನು ನಾವು ಕ್ಲಿಯರ್ಲಿ ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ಮಾರ್ಕೆಟ್ ಟ್ರೆಂಡ್ ಲೈನ್ ಈ ರೆಸಿಸ್ಟೆನ್ಸನ್ನು ರೀಚ್ ಆಯಿತು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ರಿಜೆಕ್ಷನ್. ಇಲ್ಲಿ ರೆಸಿಸ್ಟೆನ್ಸನ್ನು ರೀಚ್ ಆಯಿತು, ಟೈಮ್ ಸ್ಪೆಂಡ್ ಮಾಡಿಲ್ಲ, ರಿಜೆಕ್ಷನ್. ಇಲ್ಲಿಂದ ಶಾರ್ಪ್ ರಿಜೆಕ್ಷನ್. ಬಟ್ ದಿಸ್ ಟೈಮ್ ಇಲ್ಲಿ ಟೈಮನ್ನು ಇದು ಸ್ಪೆಂಡ್ ಮಾಡ್ತಾ ಇದೆ. ಅಂದರೆ ಇದರಿಂದ ನಾವೇನು ತಿಳ್ಕೊಬೋದು, ಇಟ್ ಈಸ್ ಪ್ರಿಪೇರಿಂಗ್ ಫಾರ್ ದಿ ಬ್ರೇಕ್ಔಟ್. ಈಗ ನೆಕ್ಸ್ಟ್ ಇನ್ನೊಂದು ಲೆವೆಲ್ ಬರುತ್ತೆ. ಆ ಲೆವೆಲ್ ಏನಂದರೆ ಈ ಟ್ರೆಂಡ್ ಲೈನ್ ಸಪೋರ್ಟ್. ಈಗ ನಾವು ಈ ಜಿಯೋ ಫೈನಾನ್ಸಲ್ಲಿ 2 ಥರ ವ್ಯೂವನ್ನು ನೋಡ್ಬೋದು. ಫಸ್ಟ್ ವ್ಯೂ, ನಾಳೆನಾದರೂ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಸಪೋರ್ಟಲ್ಲಿ ಏನಾದರೂ ಸಿಗ್ತಾ ಇದ್ರೆ ಇಲ್ಲಿ ಬುಲಿಶ್ ನಾವು ವ್ಯೂವನ್ನು ಇಟ್ಕೋಬೋದು. ಅದೇ ಒಂದು ವೇಳೆ ಇಲ್ಲಿ ಓಪನ್ ಆಗಿ ರೆಸಿಸ್ಟೆನ್ಸನ್ನು ರೀಚ್ ಆದರೆ ಸೆಲ್ಲಿಂಗನ್ನು ನೋಡೋದಿಲ್ಲ, ಯಾಕಂದರೆ ಮಾರ್ಕೆಟಲ್ಲಿ ನಮ್ಗೆ ಅಲ್ಲಿ ಬುಲಿಶ್ ಕನ್ಫರ್ಮೇಷನ್ ಇದೆ. ಸೊ ಓನ್ಲಿ ಬೈಯಿಂಗ್ ಸೈಡ್ ವೇ ಔಟ್ ಟು ಪ್ಲ್ಯಾನ್. ಅದೇ ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಸೊ ಡೌನ್ ಫಾಲ್ ಏನಾದರೂ ಸಿಕ್ತಂದ್ರೆ ಈ ರೆಸಿಸ್ಟೆನ್ಸ್ ಇದ್ದು ಇಲ್ಲಿ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೂ ಕೂಡ ನಾವು ಬೈಯಿಂಗ್ ವ್ಯೂವನ್ನು ನೋಡ್ಕೋಬಹುದು, ಅಂದರೆ ಬುಲ್ಲಿಶ್ ವ್ಯೂ. ಸೊ ಇದು ಜಿಯೋ ಫೈನಾನ್ಸದ ಪ್ಯಾಟರ್ನ್. ನೆಕ್ಸ್ಟ್ ವಿಲ್ ಗೋ ಫಾರ್ ವಿಚ್ ಒನ್, ನೆಕ್ಸ್ಟ್ we will go for Bank of Baroda. Next we will go for Bank of Baroda. ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇರುವಂಥ ಇಂಪಾರ್ಟೆಂಟ್ ಲೆವೆಲ್ ಇದು. ಸೊ ನಾವಿಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಇದೊಂದು ಡಬ್ಲ್ಯೂ ಪ್ಯಾಟರ್ನ್. ಈ ಡಬ್ಲ್ಯೂ ಪ್ಯಾಟರ್ನ್ ಇದೊಂದು ನೆಕ್ ಲೈನ್. ಆ ನೆಕ್ ಲೈನ್ ಬ್ರೇಕ್ಔಟ್ ಆಗಿ ಇಲ್ಲಿ ಪುಲ್ ಬ್ಯಾಕ್ ಬಂದು ಇಲ್ಲಿಂದ ಬೈಯಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೊಂಟಿದೆ. ಸೊ ಅದ್ರ ಸಲುವಾಗಿ ನಾವು ಈ ಬ್ಯಾಂಕ್ ಆಫ್ ಬರೋಡಾದಾಗ ಯಾವ ರೀತಿ ಟ್ರೇಡಿಂಗನ್ನು ಪ್ಲ್ಯಾನ್ ಮಾಡ್ಕೋಬೋದು ಅಂದರೆ, ಇದು ಲಾಸ್ಟ್ ಟೈಮ್ ರಿಜೆಕ್ಷನ್ ಝೋನ್. ಆ ರಿಜೆಕ್ಷನ್ ಝೋನನ್ನು ನಾನು ಮಾರ್ಕ್ ಮಾಡ್ತೀನಿ ಈಗ. ಸೊ ನಾಳೆ ಮಾರ್ಕೆಟ್ ಓಪನ್ ಆದ ನಂತರ ನಮಗೆ ಈ ಟ್ರೆಂಡ್ ಲೈನ್, ಈ ಹಾರಿಜಾಂಟಲ್ ಸಪೋರ್ಟ್ಗೆ ಏನಾದರೂ ಸಿಕ್ತಂದ್ರೆ ಇಲ್ಲಿಂದ ನಾವು ಬುಲ್ಲಿಶ್ ವ್ಯೂವನ್ನು ನೋಡ್ಕೋಬೋದು ಬ್ಯಾಂಕ್ ಆಫ್ ಬರೋಡಾದು. ಸೊ ಈಗ ನಾವು ನೋಡಿದ್ವಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸಮ್ ಸ್ಟಾಕ್ ಅನಾಲಿಸಿಸ್ ಫಾರ್ ಮಂಡೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸಿ ವಿ ಇನ್ ದ ನೆಕ್ಸ್ಟ್ ವಿಡಿಯೋ.